ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ಡೇ ಅನದರ್ ಲಾಗ್. ಸೊ ಸ್ವಲ್ಪ ಲೈಕ್ ಏನಂದರೆ ಕೆಲವು ದಿನ ಬೋರ್ ಆಗುತ್ತೆ. ಬೋರ್ ಆದಾಗ ನಮ್ಮದು ಅಂತ ಒಂದು ಸ್ಪಾಟ್ ಇದೆ, ಪುನೀತ್ ತೋರಿಸ್ಕೊಟ್ಟಿದ್ದು 2 ವರ್ಷದಿಂದ. ಅದು ಯಾವ ಸ್ಪಾಟು ಅಂತ ತೋರಿಸ್ತೀವಿ. ಲಾಗ್ನ ಕಂಟಿನ್ಯೂ ಮಾಡಿ. ಸಕ್ಕತ್ತಾಗಿದೆ ಪ್ಲೇಸು. ನೆಕ್ಸ್ಟು ಅದನ್ನ ತೋರಿಸ್ತೀನಿ. ಈ ಪ್ಲೇಸ್ ಒಂಥರ ಹಿಡನ್ ಅನ್ನೋಕ್ಕಿಂತ ಲೈಕ್ ಯಾರಿಗೂ ಗೊತ್ತಿಲ್ಲ. ಬಟ್ ಯೂನಿವರ್ಸಿಟಿ ಬಾಯ್ಸ್ಗೆ ಅಂದರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತು. ಹಾಸ್ಟೆಲಲ್ಲಿ ಜಾಸ್ತಿ ಯಾರು ಹಾಸ್ಟೆಲಲ್ಲಿ ಇರ್ತಾರೋ ಅವ್ರಿಗೆ ಗೊತ್ತು. ಪುಣೆ ಇದೇ ಹಾಸ್ಟೆಲ್ ಅಲ್ವಾ, ಸೊ ವಿ ನೋ ಎ ಪ್ಲೇಸ್. ಇನ್ನೊಂದೇನೆಂದರೆ ಒಳಗೆ ಬಂದರೆ ಒಳ್ಳೆ ಅಮೆಝಾನ್ ಥರ. ಮಳೆ ಗಿಳೆ ಬಂದರೆ ಬ್ಲಾಸ್ಟೇ ಬಿಡಿರಿಂದ ಓಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಎಲ್ಲೂ ಇರೋಕ್ಕಾಗಲ್ಲ. ಇಲ್ಲೆಲ್ಲ ಮರದ ಕೆಳಗಡೆ ನಿಂತ್ಕೋಬೇಕು, ಇಲ್ಲ ಸಿಡ್ಲು ಹೊಡೆದ್ರೆ ಅಲ್ಲೇ ಸ್ಪಾಟ್ ಆಗಬೇಕು. ಒಳ್ಳೇದು ಮಾತಾಡಲಿ. ಆಪ್ರೇಷನ್ ಕೆರೆ ಆಯಿತು, ಆಪ್ರೇಷನ್ ಪಾಂಡ್ ಆಯಿತು. ಇವಾಗ ಅಲ್ಲಿ ಹಿಂದ್ಗಡೆ ಎಲ್ಲ ಲೈಕ್ ಮುಂದೆ ಇನ್ನೊಂದು ಪ್ಲೇಸ್ ಇದೆ, ಅದು ಇನ್ನೂ ಸಖತ್ತಾಗಿದೆ. ಆ ಪ್ಲೇಸ್ ನಂಗೆ ಇಷ್ಟ. ಯಾಕೆ ಇಷ್ಟ ಅಂತ ಹೇಳ್ತೀನಿ, ವೇಟ್. ಸೊ ಫೈನಲಿ ಟು ಮೈ ಫೇವ್ರೆಟ್ ಸ್ಪಾಟ್, ನನ್ನ ಇಷ್ಟವಾದ ಸ್ಪಾಟಿಗೆ ಬಂದಾಯಿತು. ಯಾವುದು ಅಂತ ತೋರಿಸ್ತೀನಿ ಇರಿ. ಸಖತ್ತಾಗಿದೆ. ಸೊ ಇದು ನನ್ನ ಫೇವ್ರೆಟ್ ಸ್ಪಾಟು. ಇಲ್ಲಿ ಒಂದು 2 ವರ್ಷದಿಂದ 2 ವರ್ಷದಿಂದ ಬಂದಿದ್ದು. ನಾನು ಲಾಸ್ಟ್ ಟೈಮ್ ಬೇಜಾರಲ್ಲಿದ್ದಾಗ ಬಂದಿದ್ದು ಇಲ್ಲಿಗೆ. ನಾನು ಡೆಲ್ಲಿಯಿಂದ ವಾಪಸ್ ಬಂದಾಗ ಕೆಲಸ ಬಿಟ್ಟು ಲಾಸ್ಟ್ ಟೈಮ್ ಬಂದಾಗ ಸಖತ್ ಬೇಜಾರಲ್ಲಿದ್ದಾಗ ಪುನೀತನು ಇಲ್ಲೊಂದು ಸ್ಪಾಟ್ ಇದೆ ಬನ್ನಿ ಅಂತ ಕರ್ಕೊಂಬಂದಿದ್ದ. ಸೊ ಅವಾಗ ಬಂದಿದ್ವಿ ಇಲ್ಲಿಗೆ. ಅವಾಗಿಂದ ನನಗೆ ಫೇವ್ರೆಟ್ ಸ್ಪಾಟ್ ಇದು. ಅದಾದಮೇಲೆ ಮಳೆ ಅಂತ ಬರೋಕ್ಕಾಗಿಲ್ಲ, ಇವತ್ತು ಬಂದಿದ್ದೀವಿ. ಇದೆಲ್ಲ ಕೆರೆ, ಇದು ಹಸಿರು ಕಾಣಿಸ್ತಿದೆಲ್ಲ, ಇದೆಲ್ಲ ಕೆರೆ. ಇದೇನು ಗಿಡ ಅಂತ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಬೆಳ್ಕೊಂಡಿದೆ. ನೋಡಿ ಫ್ರೆಂಡ್ಸ್, ಇದೆ ಯೂನಿವರ್ಸಿಟಿಲಿರೋ ಸಣ್ಣ ಫಾಲ್ಸ್. ಸೊ ನೋಡಿದ್ರಲ್ಲ ಸ್ಪಾಟ್ ಎಷ್ಟು ಸಖತ್ತಾಗಿದೆ. ಅದೇ ಇವತ್ತು ಬೋರ್ ಆಗ್ತಿತ್ತು ಅಂತ ಬಂದ್ವಿ. ಹೆಂಗೂ ನೆನಪಿತ್ತು ಅಂತ ಒಂದು ಸಲ ಅಲ್ಲಿಗೆ ಹೋಗೋಣ ಅಂತ. ಈ ಕಾಡೊಳಗೆ ಸುತ್ತಮುತ್ತ ಯಾರೂ ಇಲ್ಲ. ಪುಣೆ ಎಲ್ಲೇ ಏನೇ ನೋಡಿದ್ರು ಕಾಡು ಮನುಷ್ಯರ ಥರ ಆಡ್ತಾನೆ. ಎಕ್ಸೈಟ್ಮೆಂಟ್ ಜಾಸ್ತಿ ಪುನಿಗೆ. ಹೌದಾ? ಪುನಿಯವರು ಈಚ್ಲಣ್ಣ ತಿಂತಾರಂತೆ. ಹಿಂಗೆ ಕಾಡೊಳಗೆ ಬಂದಾಗ ಎಲ್ಲೆಲ್ಲೋ ಕೈ ಹಾಕ್ಬಿಡಿ, ಹಾವಿರ್ತವೆ. ಪುನಿ ಟ್ರೈಯಿಂಗ್ ಟು ಈಟ್ ಈಚ್ಲಣ್ಣು. ಐ ಡೋಂಟ್ ನೋ ವಾಟ್ ಈಸ್ ಈಚ್ಲಣ್ಣು. ಲೆಟ್ ಮೀ ನೋ ವಾಟ್ ಈಸ್ ಈಚ್ಲಣ್ಣು. ಇದೇ ನೋಡಿ ಈಚ್ಲಣ್ಣು ಅಂದಿದ್ದು. ಪುನಿಯಲ್ಲಿ ಎತ್ಕೊಂಬಂದಲ್ಲ ಅಲ್ಲಿಂದ ಓಡೋಗಿ. ಇದೇ ಈಚ್ಲಣ್ಣು. ಇದನ್ನ ತಿಂತಾರೇನೋ? ತಿಂತಾರೆ, ಹಣ್ಣಾಗಬೇಕು. ಹೌದಾ? ಯಾವ ಕಲರ್ ಆಗುತ್ತೆ ಹಣ್ಣಾದ್ಮೇಲೆ? ಯಾವ ಕಲರ್ ಆಗುತ್ತೆ? ಹೌದಾ?
ಇದು ಈಚ್ಲೆಂಡ್ ಅಂತ ಇದನ್ನ ಯಾರ್ಯಾರು ತಿಂದಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ. ಇಲ್ಲಾಂದರೆ ಪುನಿ ಇದನ್ನ ತಿಂದು ಏನಲ್ಲ ಯಾವ್ದು ಗೊತ್ತಾಯ್ತಲ್ಲ, ಏನು ಹೆಂಡ ಹೆಂಡನ ಇದು ಹೆಂಡ ಇದ್ರಲ್ಲೇ ಜಾಸ್ತಿ ಬರೋದು. ಹೆಂಡ ಎಲ್ಲ ನಮ್ಮ ರೂಮಿಗೆ ತಂದಿದ್ಯಲ್ಲ ಲೇ ಲೇ ಅಲ್ಲ, ಹೆಂಡ ಇದ್ರಲ್ಲೇ ಜಾಸ್ತಿ ಕುಡಿಯೋದು. ಯಾವ್ದ್ರಲ್ಲಿ? ಈಸ್ಲಮರ. ಹೌದಾ? ನೋಡಿ ಫ್ರೆಂಡ್ಸ್ ಹೆಂಗೆಲ್ಲ ಹಾಳು ಮಾಡ್ತಾ ಇದ್ದಾರೆ ನನಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಬ್ಯಾಕ್ ಟು ರೂಮ್. ಎಗ್ ರೈಸ್ ಮಾಡ್ತಾ ಇದ್ದಾರೆ ಅಣ್ಣ. ರೈಸ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಎಗ್ ರೈಸ್ ಮಾಡ್ತಾ ಇದ್ದಾರೆ. ನಾನೇ ಪುಣ್ಯವಂತ, ದಿನ ಈ ಥರ ಒಂದೊಂದು ಅಡುಗೆ ತಿಂತಾ ಇದ್ದೀನಿ ಪುನಿ ಕೈಲಿ. ನಾನೇ ಪುಣ್ಯವಂತ. ಈಗ ಅಣ್ಣ ಎಗ್ ಹೊಡೆದಾಗ್ತಾ ಇದ್ದಾರೆ. ಆ ರೋಮಾಂಚನಕಾರಿ ದೃಶ್ಯವನ್ನು ನೋಡೋಕ್ಕೆ ಒಂಥರ ಚಂದ. ತೋರಿಸ್ತೀನಿ ರೀ. ಇವತ್ತು ಒಳ್ಳೆ ದಿನ ಆಯಿತು ಅಲ್ಲಿ ಹೋಗಿದ್ದು. ಒಂಥರ ರಿಫ್ರೆಶ್ ಆಯ್ತು ಮೈಂಡು. ಇದೇನು ಗೊತ್ತಾ ಗೈಸ್, ಇನ್ನೊಂದು 2 ನಿಮಿಷದಲ್ಲಿ ಹೇಳ್ತೀನಿ ರೀ, ಹಂಗೆ ನೋಡಿ. ಸೊ ಎಂಡ್ ಆಫ್ ದ ಲಾಗ್. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಲಾಗ್. ಇಲ್ಲಿವರೆಗೂ ಈ ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಇನ್ನೊಂದು ಲಾಗ್ ಜೊತೆ ಬರ್ತೀವಿ ಡಿಫ್ರೆಂಟಾಗಿ. ಇವತ್ತು ನೋಡಿದ್ರಲ್ಲ, ಲೈಕ್ ವಿ ಎಕ್ಸ್ಪ್ಲೋರ್ಡ್ ಎ ನ್ಯೂ ಪ್ಲೇಸ್. ಸೊ ಇದೇ ಥರ ನಾವು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಸೊ ಪ್ಲೀಸ್ ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೊಂದು 7 ಸಬ್ಸ್ಕ್ರೈಬರ್ಸ್ ಬೇಕಷ್ಟೇ ನಮಗೆ 200 ಆಗೋಕ್ಕೆ. 193 ಇದ್ದೀವಿ. ಸೊ 200 ಮಾಡಿಸ್ತೀರಾ ಅಂದ್ಕೊಂಡಿದ್ದೀನಿ. ಮೇ ಮುಗಿಯೋದ್ರೊಳಗೆ, ಜೂನ್ ಬರೋದ್ರೊಳಗೆ ವಿ ವಿಲ್ ಬಿ ವಿತ್ 200 ಸಬ್ಸ್ ಅಂದ್ಕೊಂಡಿದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಲಾಗ್. ಗುಡ್ ನೈಟ್ ಆ್ಯಂಡ್ ಗುಡ್ ಡೇ.